ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಒಂದೇ ಸಲ ಅಡುಗೆ ಮನೆಗೆ ಬಂದೆ. ಇವತ್ತು ಮೆನು ಪ್ರಕಾರ ರೋಟಿ ಇತ್ತು, ಬಟ್ ನಾವೆಲ್ಲ ರೋಟಿ ಮಾಡಲ್ಲ, ಸೊ ಹಾಗಾಗಿ ಚಪಾತಿನೇ ಮಾಡಿ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಚಪಾತಿಗೆ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಟು ಬೇರೆ ಅದಕ್ಕೆ ಏನು ಕರಿ ಮಾಡೋದು ಅಂತ ನೋಡ್ತಾ ಇದ್ದೆ. ಇನ್ನು ಬುಜ್ಜಿ ಬೇಬಿ ಮಲ್ಕೊಂಡಿದ್ರು, ಸೊ ಅವ್ರು ಎದ್ದೋಳಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನ ನಾನು ಕಟ್ ಮಾಡಿದೆ, ಈ ಥರ ಚಾಪರಲ್ಲಿ ಹಾಕ್ಬಿಟ್ಟು ಸ್ಲೈಸ್ ಅಂದರೆ ಫುಲ್ಲು ಚಿಕ್ಕದಾಗಿ ಮಾಡಿದ್ರೆ ಟೊಮೊಟೊ ಗೊಜ್ಜು ಇಲ್ಲ ಟೊಮೊಟೊ ಕರಿ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಚಪಾತಿ ಜೊತೆಗೆಲ್ಲ. ನಮಗೂ ಸೇರಿಸೇ ಮಾಡ್ತಾ ಇರೋದ್ರಿಂದ ಆ ಥರ ಮಾಡಿದೆ. ಎಲ್ಲ ಮಾಡಿ ಇಟ್ಟಿದ್ಮೇಲೆ ಚಿರು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇನ್ನೂ ಬರ್ದಿದ್ದಿಲ್ಲ, ಹಾಗಾಗಿ ಬೆಳಗ್ಗೆನೆ ಕೂರಿಸಿ ಬರೆಸ್ತಾ ಇದ್ದೆ. ಅವ್ರದ್ದೆಲ್ಲ ಬದ್ದಾದ್ಮೇಲೆ ಅವರಪ್ಪ ರೆಡಿ ಮಾಡೋಕ್ಕೆ ಕರ್ಕೊಂಡೋದ್ರು. ಆಮೇಲೆ ನಾನು ಚಪಾತಿ ಎಲ್ಲ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಅವ್ರಿಗೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಚಪಾತಿ ಅವನಿಗೆ ಚಿಕ್ಕದಾಗೆ ಮಾಡಿದೆ, ಈ ಥರ ಲೋಟನ ಇಟ್ಬಿಟ್ಟು ಸರ್ಕಲ್ ಮಾಡಿ ಚಿಕ್ಕದಾಗೆ ಮಾಡಿ ಕೊಡ್ತೀನಿ. ಒಂಥರ ಚೆನ್ನಾಗಿರುತ್ತೆ ಅವನಿಗೂ ತಿನ್ನಕ್ಕೆ, ಆ್ಯಂಡ್ ಲಂಚ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಇವಾಗೆಲ್ಲನೂ ಚೆನ್ನಾಗೇ ಬೇಯಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬುಜ್ಜಿ ಬೇಬಿ ಕೂಡ ಎದ್ದರು. ಅವ್ರನ್ನೂ ಕೂಡ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೆ ನಾನಿಲ್ಲಿ. ಆ್ಯಂಡ್ ನೋಡಿ ಅವನು ಅಲ್ಲಿ ಅಂತ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಟಿಫನ್ ಕೂಡ ರೆಡಿ ಇತ್ತು, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಚಿರು ಕೂಡ ಅಷ್ಟೊತ್ತಿಗೆ ರೆಡಿಯಾಗಿ ಬಂದ. ಅವನಿಗೂ ಕೂಡ ಊಟ ಎಲ್ಲ ಮಾಡಿಸ್ದೆ. ಆಮೇಲೆ ಅವ್ರ ಅಪ್ಪ ಜೊತೆ ಅವನು ಸ್ಕೂಲ್ಗೆ ಹೊರಟ. ಹೋದ್ಮೇಲೆ ನಾನು ಬುಜ್ಜಿ ಬೇಬಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ಸ್ವಲ್ಪ ಹೊತ್ತು ಸುಮ್ಮನೆ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ದೆ. ಕೆಳಗಡೆ ಕರ್ಕೊಂಡೋಗಿ ಹುಡುಗರೆಲ್ಲ ಇದ್ದರು ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಅವ್ರ ಜೊತೆಗೆ. ಸೊ ನಾನು ಕೂಡ ಆಟ ಆಡಿಸ್ಕೊಂಡು ಸುಮ್ಮನೆ ಕೂತಿದ್ದೆ. ಆ್ಯಂಡ್ ಹಾಗೆ ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡಿದ್ದ ಕೆಳಗಡೆ. ಇದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅತ್ತೆ, ಸೊ ಆಟ ಆಡ್ಕೊಂಡಿದ್ದ. ಆಮೇಲೆ ಬಂದಮೇಲೆ ನಾನಿಲ್ಲಿ ಸ್ವಲ್ಪ ರೋಸ್ಮೆರಿ ವಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೈಟಿಗೆ ಅಡುಗೆಗೆ ಇಲ್ಲಿ ನಾನು ಎಗ್ ಕರಿ ಮಾಡಿಬಿಟ್ಟು ಬುಜ್ಜಿ ಬೇಬಿಗೂ ನಾನು ಎಗ್ ಈ ಥರ ಬಿಡಿಸ್ಬಿಟ್ಟು ಸ್ವಲ್ಪ ಪೆಪ್ಪರು ಸಾಲ್ಟು ಹಾಕಿ ಕೊಟ್ಟಿದ್ದೆ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಎತ್ಕೊಂಡು ತಿಂದರು. ನಾವೆಲ್ಲ ತಿನ್ಸಿದ್ರೆ ತಿನ್ನಲ್ಲ. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.